ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ಈ ಬಾಡಿಗೆ ಭಾಷಣಕಾರರು, ಬೆಂಕಿ ಹಚ್ಚುವ ಭಾಷಣಕಾರರು, ಸಮಾಜದಲ್ಲಿ ಅಶಾಂತಿ, ಗಲಭೆ, ಸೌಹಾರ್ದತೆಗೆ ಧಕ್ಕೆ ತರುವ ಭಾಷಣಕಾರರು, ಆಮೇಲೆ ಮಾರಕಾಸ್ತ್ರಗಳನ್ನು ಹಿಡೀರಿ, ಹೊಡಿರಿ, ಕಡಿರಿ, ಬಡಿರಿ ಅಂಥೇಳಿ ವಿಧ್ವಂಸಕ ಕೃತ್ಯಕ್ಕೆ ಪ್ರೇರಣೆ ನೀಡುವಂತಹ ದುಷ್ಟ ಭಾಷಣಕಾರರ ನಡುವೆ ಒಂದಷ್ಟು ಒಳ್ಳೆಯ ವಾತಾವರಣ, ಒಳ್ಳೆಯ ಸೌಹಾರ್ದತೆ ಇರುತ್ತೆ. ಇವತ್ತು ಇವರ ಭಾಷಣಗಳನ್ನು ಕೇಳಿ ಯುವಕರು ತಮ್ಮ ಭವಿಷ್ಯವನ್ನು ಯಾವ ರೀತಿ ಹಾಳು ಮಾಡಿಕೊಂಡಿದ್ದಾರೆ, ಹಾಳು ಮಾಡಿಕೊಂಡ ಪರಿಣಾಮವಾಗಿ ಎಚ್ಚೆತ್ತುಕೊಂಡು ಹೊರಗಡೆ ಬರೋ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಇವರಿಗೇನು ಧರ್ಮಗಳ ನಡುವೆ, ಜಾತಿಗಳ ನಡುವೆ ಬೆಂಕಿ ಹಚ್ಚೋದು, ಅಸಮಾಧಾನವನ್ನು, ಗೊಂದಲವನ್ನು, ಸೌಹಾರ್ದತೆಗೆ ಧಕ್ಕೆ ತರೋದೇ ಕೆಲಸ. ಇವರ ಭಾಷಣಗಳಲ್ಲಿ ಒಂದು ಸುಳ್ಳಿರುತ್ತೆ, ಇನ್ನೊಂದು ದ್ವೇಷ ಇರುತ್ತೆ, ಇನ್ನೊಂದು ಏನಿರುತ್ತೆ, ವಿಷ ಇರುತ್ತೆ. ನಾನು ಯಾಕೆ ಇಷ್ಟು ಪೀಠಿಕೆ ಆಗ್ತಿದ್ದೀನಿ ಅಂದರೆ, ನೋಡಿ, ಇವತ್ತಿನ ಈ ಪ್ರಜಾವಾಣಿ ಪತ್ರಿಕೆ ಒಂದು ಒಳ್ಳೆಯ ಸೌಹಾರ್ದ ವರದಿಯನ್ನು ಮಾಡಿದೆ. ಕೆಲವೊಂದು ಹೆಸರುಗಳು, ಕೆಲವೊಂದು ಊರಿನ ಹೆಸರುಗಳನ್ನು ಕೇಳಿದಾಗ ಕೆಲವರು ವ್ಯಕ್ತಿಗಳ ನೆನಪಾಗ್ತಾರೆ. ಆದರೆ ಆ ವ್ಯಕ್ತಿಗಳು ಜನಪರವಾಗಿ, ಜೀವಪರವಾಗಿ, ಸೌಹಾರ್ದತೆಯ ಪರವಾಗಿದ್ದಾಗ ಗೌರವ ಬರುತ್ತೆ. ಇಲ್ಲ ಅಂದರೆ ಇವರೆಲ್ಲ ಒಂದು ರೀತಿಯ ಜನಕಂಟಕರ ರೀತಿ ಕಾಣ್ತಾರೆ. ಇರಲಿ, ಈಗ ನೋಡಿ, ಪ್ರಜಾವಾಣಿಯ ಈ ವರದಿ ಎಷ್ಟು ಚೆನ್ನಾಗಿದೆ. ದೇಗುಲದಲ್ಲಿ ಮುಸ್ಲಿಮರ ದಾಸೋಹ ಅಂತ. ನೋಡಿ, ದೇಗುಲಕ್ಕೂ ಮುಸ್ಲಿಮ್ಗೂ ಏನು ಸಂಬಂಧ, ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ ಒಂದು ಗಾದೆ ಹುಟ್ಟಾಕಿದ್ದಾರೆ. ಇವತ್ತು ಗಲಭೆಗಳು, ಜಗಳಗಳು ಕ್ರಿಯೇಟ್ ಆಗ್ತಿರೋದೇ ಮಂದಿರ, ಮಸೀದಿ, ಚರ್ಚ್ಗಳ ವಿಚಾರ ಇಟ್ಕೊಂಡು ಸಮಾಜದ ನೆಮ್ಮದಿಯನ್ನು ಕಲಕ್ತಿದ್ದಾರೆ. ಆದರೆ ಇವತ್ತು ದೇಗುಲದಲ್ಲಿ ಮುಸ್ಲಿಮರು ದಾಸೋಹ ಮಾಡ್ತಿದ್ದಾರೆ ಅಂದರೆ ಎಂಥ ಒಳ್ಳೆಯ ವಾತಾವರಣ. ನಮ್ಮ ಸಮಾಜ ಹಂಗೇ ಇರೋದು. ಆದರೆ ಈ ಕೋಮುವಾದಿಗಳು, ಈ ಕಿಡಿಗೇಡಿಗಳು ಈ ಸಮಾಜದ ನೆಮ್ಮದಿಯನ್ನು ಡಿಸ್ಟರ್ಬ್ ಮಾಡ್ತಾರೆ. ನೋಡಿ, ಎಲ್ಲಿ ಇದು? ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿ. ಸೂಲಿಬೆಲೆ, ನೀವು ಹೆಸರು ಈ ಕೇಳಿದರೆ, ಸೂಲಿಬೆಲೆ ಕೇಳಿರ್ತೀರಿ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸುಳ್ಳು ಪುಂಗ್ಲಿ, ಹೆಂಗ್ ಪುಂಗ್ಲಿ ಅಂಥೇಳಿ ಎಲ್ಲ ಬಿರುದು ಪಡ್ಕೊಂಡಿರ್ತಾರೆ, ಮತ್ತು ಜನಕಂಟಕರಾಗ್ತಾರೆ. ಇರಲಿ, ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಈ ಮುತ್ಸಂದ್ರ ಅಂಥೇಳಿ ಗ್ರಾಮ. ಈ ಮುತ್ಸಂದ್ರ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇಗುಲದ ಉದ್ಘಾಟನೆ ಕಾರ್ಯಕ್ರಮ. ಈ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಏನು 29ನೇ ದಿನದ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಈ ಮುತ್ಸಂದ್ರ ಗ್ರಾಮದ ಮುಸ್ಲಿಂ ಮುಖಂಡ ಇಬ್ರಾಹಿಂ ಸಾಬಿ ಅಂಥೇಳಿ ಅವರ ಹೆಸರು. ಅವರು ಸುಮಾರು 2500 ಭಕ್ತರಿಗೆ ದಾಸೋಹವನ್ನು ಏರ್ಪಡಿಸಿದ್ದಾರೆ. ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಿ, ಹಿಂದೂಗಳ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಈ ಆಂಜನೇಯ ಸ್ವಾಮಿ ದೇಗುಲದ 29ನೇ ಈ ಪೂಜಾ ಕಾರ್ಯಕ್ರಮದಲ್ಲಿ 2500 ಭಕ್ತರಿಗೆ ಅನ್ನ ಸಂತರ್ಪಣೆ, ದಾಸೋಹವನ್ನು ಏರ್ಪಡಿಸಿದ್ದಾರೆ. ನೋಡಿ, ಎಂಥ ಒಂದು ಬಾಂಧವ್ಯ ಅಲ್ವಾ, ಎಂಥ ಒಂದು ಸೌಹಾರ್ದತೆ ಅಲ್ವಾ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ, ಈ ಗ್ರಾಮದಲ್ಲಿ 150ಕ್ಕೂ ಹೆಚ್ಚು ಮುಸ್ಲಿಂ ಕುಟುಂಬಗಳು ವಾಸವಾಗಿದ್ದವು ಈ ಮುತ್ಸಂದ್ರ ಗ್ರಾಮದಲ್ಲಿ. ಅನಂತರ ಪರಸ್ಪರ ಹಿಂದೂ ಮುಸ್ಲಿಂ ಸೌಹಾರ್ದತೆ ಈ ಗ್ರಾಮದಲ್ಲಿ ಸದಾ ಇದೆಯಂತೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ, 10 ದಿನಗಳ ಹಿಂದೆ ಇಬ್ರಾಹಿಂ ಸಾಬಿ ಅವರು ಊರಿನ ಮುಸ್ಲಿಮರು ಇವರೆಲ್ಲ ಸೇರಿಕೊಂಡು 1500 ಭಕ್ತರಿಗೆ ಅನ್ನದಾನ ಮಾಡಿದ್ರಂತೆ ಪ್ರಾರಂಭದಲ್ಲಿ, ದೇಗುಲದ ಉದ್ಘಾಟನೆಯ ಸಂದರ್ಭದಲ್ಲಿ. ಇದೀಗ ಮತ್ತೆ ಎಲ್ಲ ಸೇರಿಕೊಂಡು 29ನೇ ದಿನ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದಾರೆ. ಇನ್ನೊಂದು ವಿಶೇಷ ಏನು ಅಂದರೆ, ರಂಜಾನ್ ಸಂದರ್ಭದಲ್ಲಿ ಈ ಊರಿನ ಹಿಂದೂ ಸಮುದಾಯದವರೆಲ್ಲ ಸೇರಿಕೊಂಡು ಮಸೀದಿ ಆವರಣದಲ್ಲಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ಟಿದ್ರಂತೆ. ಅಂದರೆ ಅವ್ರಿಗೆ ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ಹಿಂದೂಗಳು ಮುಸ್ಲಿಮರಿಗೆ ಮಾಡಿಕೊಟ್ಟಿದ್ರಂತೆ. ಈಗ ಮುಸ್ಲಿಮರು ದೇವಸ್ಥಾನದ ಉದ್ಘಾಟನೆ ಸಂದರ್ಭದಲ್ಲಿ ಎಲ್ಲ ಧರ್ಮದವರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದಾರೆ. ಎಂಥ ಒಂದು ಸೌಹಾರ್ದತೆ, ಪ್ರೀತಿ, ಬಾಂಧವ್ಯ ಅಲ್ವಾ.
ಸೊ ನನಗಿದೊಂದು ತುಂಬ ವಿಶೇಷ ಅನ್ನಿಸ್ತು. ಮತ್ತು ನಮ್ಮ ಭಾರತ, ನಮ್ಮ ಕರ್ನಾಟಕ ಇರೋದೇ ಹೀಗೆ ಅಂತ ಅನ್ನಿಸ್ತು. ಆಮೇಲೆ ಬೆಂಗಳೂರಿನ ಕರಗ ನಡೆಯುವಾಗಲೂ ಕೂಡ ಕರಗವನ್ನು ಹೊತ್ತ ಅವರು ದೈವಿಕ ವ್ಯಕ್ತಿ ಮುಸ್ಲಿಂ ದರ್ಗಾ ಮುಂದೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಬರಲೇಬೇಕು. ಅಲ್ಲಿ ಆ ಪೂಜೆ, ಆ ಕೈಂಕರ್ಯ ನಡೀಲೇಬೇಕು ಆ ದರ್ಗಾದಲ್ಲಿ. ಆದರೆ ಒಂದಷ್ಟು ಜನಕಂಟಕರು, ಬಾಡಿಗೆ ಭಾಷಣಕಾರರು ಮಸೀದಿ, ಹಿಂದೂ, ಕಲ್ಲಿಡಿರಿ, ತಲವಾರಿಡಿರಿ, ಚುಚ್ಚಿ, ಕೊಲ್ಲಿ, ಜಗಳ ಆಡ್ಕೊಳ್ಳಿ, ಕೇಸ್ ಹಾಕ್ಕೊಳ್ಳಿ, ಕೋರ್ಟ್ಗೆ ಹೋಗಿ ಜೀವನ ಹಾಳು ಮಾಡ್ಕೊಳ್ಳಿ, ನಾವು ಫೋನ್ಪೇ ಮಾಡಿಸ್ಕೊಳ್ತೀವಿ, ನಾವು ಅಧಿಕಾರಕ್ಕೆ ಬರ್ತೀವಿ, ನಾವು ಯಾರಿಗೂ ಅಧಿಕಾರದಕ್ಕೋಸ್ಕರ ನಿಮ್ಗೆ ಸಹಾಯ ಮಾಡ್ತೀವಿ. ಅದಕ್ಕೆ ನಮ್ಮ ಹಳೆಗನ್ನಡದಲ್ಲಿ ಇದೆಯಲ್ಲ, ಶ್ರೀ ವಿಜಯ ಹೇಳ್ತಾರಲ್ಲ, ಕಸವರವೆಂಬುದು ನೆರೆ ಸೇರಿಸಲಾರ್ಪಡೆ ಪರ ವಿಚಾರ ಮಮಂ ಧರ್ಮ ಮುಮಂ ಅಂತ. ಇನ್ನೊಬ್ಬರ ಭಾವನೆಯನ್ನು, ಇನ್ನೊಬ್ಬರ ಆಚರಣೆಯನ್ನು, ಧರ್ಮವನ್ನು ಸಹಿಸಿಕೊಳ್ಳದೆ ಧರ್ಮ ಬಂಗಾರ ಅಂತ. ಸೊ ಈ ತರಹದ ಭಾರತ, ಈ ತರಹದ ಕರ್ನಾಟಕ ಇನ್ನೂ ಜೀವಂತವಾಗಿದೆ ನಮ್ಮ ನೆಲದಲ್ಲಿ. ಆ ಜೀವಂತವಾಗಿರುವಂಥ ಒಂದು ಸೌಹಾರ್ದತೆಗೆ ಬೆಂಕಿ ಇಡುವ ದುಷ್ಟಶಕ್ತಿಗಳ ಬಗ್ಗೆ ನಾವು ಜಾಗೃತರಾಗಿರಬೇಕು, ಪ್ರಜ್ಞಾವಂತರಾಗಿರಬೇಕು. ಮತ್ತು ಈ ಥರದ ಸುದ್ದಿಗಳನ್ನು ಹೆಚ್ಚೆಚ್ಚು ನಾವು ಹಬ್ಬಿಸಬೇಕು. ಮನುಷ್ಯರೆಲ್ಲರೂ ಒಂದೇ, ಅವರವರ ಧರ್ಮಕ್ಕೆ, ಅವರವರ ಒಂದು ಪ್ರೀತಿಗೆ ಅನುಸಾರವಾಗಿ, ಭಕ್ತಿಗೆ ಅನುಸಾರವಾಗಿ ಆಚರಣೆಗಳನ್ನ ಮಾಡ್ಕೊಳ್ತಾರೆ. ಆದರೆ ಅದನ್ನು ನಾವು ನೋಡಬೇಕು, ಭಾಗಿಯಾಗಬೇಕು, ಪ್ರೀತಿಸಬೇಕು ಮತ್ತು ಸೌಹಾರ್ದತೆಯಿಂದ ಬಾಳಬೇಕು. ಅದೇ ಬಂಗಾರ, ಅದೇ ಬದುಕು. ಭಾಷಣ ಮಾಡೋದು, ಬೆಂಕಿ ಇಡೋದು, ಡಿಸ್ಟರ್ಬ್ ಮಾಡೋದಲ್ಲ. ಏನಂತೀರಿ? ನಮಸ್ಕಾರ.